ವಿನಯ್ ಇವತ್ತಿನ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಏನು ಸಭೆಯಲ್ಲಿ ಚರ್ಚೆ ಆಯ್ತು? ಯಾರೆಲ್ಲ ಭಾಗಿಯಾಗಿದ್ರು? ಜಿಬಿ ಅಧಿಕಾರಿಗಳು ಏನ್ ಮಾಹಿತಿ ಕೊಟ್ಟಿದ್ದಾರೆ? ಇಲ್ಲಿ ತನಕ ಎಷ್ಟು ಜನರನ್ನ ತೆರವು ಮಾಡಲಾಗಿದೆ? ಏನೆಲ್ಲ ನಡೀತು ಇವತ್ತು ಸಭೆಯಲ್ಲಿ? ಮೇಡಮ್, ಮೊದಲನೇದಾಗಿ ನಿನ್ನೆ ಹೋರಾಟ ಆಯ್ತು. ಆ ಒಂದು ಹಿನ್ನೆಲೆಯಲ್ಲಿ ಸಭೆ ಆಯ್ತು. ಆದ್ರೆ ಸಭೆ ನಡೀಲಿಕ್ಕೆ ಇನ್ನೊಂದು ಕಾರಣ ಸಹ ನಮ್ಮ ಪ್ರೊಫೆಸರ್ ರಾಜೀವ್ ಗೌಡ, ಫಾರ್ಮರ್ ರಾಜ್ಯಸಭಾ MP ಅವರು ಕೃಷ್ಣ ಬೈರೇಗೌಡರ ಜೊತೆ ಮಾತಾಡಿದ್ರು. ಅವರು ಬೆಂಗಳೂರು ಲೋಕಸಭಾ ಎಲೆಕ್ಷನ್ಗೆ ನಿಂತಿದ್ರು. ಸೊ ಒಂದ್ ಕಡೆ ಪ್ರತಿಭಟನೆ ಆಯ್ತು, ಇನ್ನೊಂದ್ ಕಡೆ ಒಳಗಡೆಯಿಂದನೂ ಅವ್ರಿಗೆ ಪ್ರೆಷರ್ ಇತ್ತು. ಸೊ ಹಾಗಾಗಿ ಸಭೆ ಆಗಿದೆ. ಸಭೆಯಲ್ಲಿ ಅವರು ಎಷ್ಟು ಜನ ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡಿದ್ದಾರೆ ಆ ಮಾಹಿತಿ ಅವ್ರು ಕೊಟ್ಟಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಹತ್ರನೇ ಲಿಸ್ಟ್ ಇಲ್ಲ. ಅವ್ರು ಹೇಳ್ತಾ ಇದಾರೆ, ನಾವು ನೋಟಿಸ್ ಕೊಟ್ಟಿದ್ದೀವಿ, ನಾವ್ ಎತ್ತಂಗಡಿನೇ ಮಾಡಿಲ್ಲ, ನಾವು ಪುನರ್ಸ್ಥಾಪನೆ ಮಾಡಿದೀವಿ ಅಂತೆಲ್ಲ ಹೇಳ್ತಾ ಇದಾರಲ್ಲ. ಹಂಗಿದ್ಮೇಲೆ ಅವ್ರ ಹತ್ರ ಲಿಸ್ಟ್ ಇರ್ಬೇಕಲ್ಲ, ಯಾವ ವ್ಯಾಪಾರಿಗಳನ್ನ ಪುನರ್ಸ್ಥಾಪನೆ ಮಾಡಿದ್ರು ಅಂತ ಲಿಸ್ಟ್ ಇರ್ಬೇಕು. ಒಂದ್ ಲಿಸ್ಟು ಇಲ್ಲ ಅವ್ರ ಹತ್ರ. ಎರಡನೇದು, ಸಭೆನಲ್ಲಿ ಕೆಲವು ನಮ್ಮ ಬೇಡಿಕೆಗಳಿಗೆ ಕೃಷ್ಣ ಬೈರೇಗೌಡರು ಒಪ್ಕೊಂಡ್ರು. ಒಂದು, ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ, BBMP ಕಡೆಯಿಂದನೇ ಸುಮಾರು 80,000 ಜನಕ್ಕೆ PM ಸ್ವನಿಧಿ ಲೋನ್ ಸಿಕ್ಕಿತ್ತು. ಆದ್ರೆ ಅವರು ಸರ್ವೆನಲ್ಲಿ ಕವರ್ ಆಗಿದ್ದು ಬರೀ 27,000 ಜನ. ಸೊ ಇಷ್ಟು ಗ್ಯಾಪ್ ಇದೆ ನೋಡಿ ಅಂತ ನಾವ್ ಹೇಳಿದ್ವಿ. ಅದಕ್ಕೆ ಅವರು ಮರು ಸಮೀಕ್ಷೆಗೆ ಒಪ್ಕೊಂಡ್ರು. ಅದು ಒಳ್ಳೇದು. ಎರಡನೇದು, ನಾವ್ ಹೇಳಿದ್ವಿ, ರೇಷನ್ ಕಾರ್ಡ್, ಕರ್ನಾಟಕ ರೇಷನ್ ಕಾರ್ಡ್ ಕಡ್ಡಾಯ ಮಾಡಿದ್ರು ಬೀದಿ ವ್ಯಾಪಾರಿಗಳ ಸಮೀಕ್ಷೆಗೆ ಒಳಗೊಳ್ಳಿಕ್ಕೆ. ರೇಷನ್ ಕಾರ್ಡ್ಗೂ ಬೀದಿ ವ್ಯಾಪಾರಿಗಳ ಸಮೀಕ್ಷೆಯಲ್ಲಿ ಒಳಗೊಳ್ಳಿಕ್ಕೆ ಕನೆಕ್ಷನ್ ಇಲ್ಲ. ಮತ್ ನಾವು ಸಚಿವರಿಗೆ ಹೇಳಿದ್ವಿ, ನೀವೇ ಕಂದಾಯ ಸಚಿವರಾಗಿದ್ರಿ, ಎಷ್ಟೋ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಬೀದಿ ವ್ಯಾಪಾರಿಗಳಿಗೆ ಬೀದಿ ವ್ಯಾಪಾರ ಕಾರ್ಡು ಸಿಕ್ಕಿಲ್ಲ. ಸೊ ಆ ಕಂಡೀಷನ್ ನ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಹೇಳಿದ್ವಿ. ಅದನ್ನ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ಅವ್ರು ಒಪ್ಕೊಂಡಿದ್ದು, ನಾವು ಸ್ವಾಗತ ಮಾಡಿದ್ದು, ತಕ್ಷಣವೇ 5 ಝೋನ್ಗಳಲ್ಲಿ ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ಸಹ ನಾವು ನಮ್ದೊಂದು ಹೊಕ್ಕತ್ತಾಯಿತು, ಅದನ್ನ ಸ್ವಾಗತ ಮಾಡಿದ್ವಿ. ಆದ್ರೆ ಮೇನ್ ಏನಿತ್ತಲ್ಲ, ಒಂದು, ತೆರವು ಕಾರ್ಯಾಚರಣೆ ನಿಲ್ಬೇಕು. ಎರಡನೇದು, ಮೇನ್ ರೋಡ್ ಅಲ್ಲಿ ನಮ್ಗೆ ವ್ಯಾಪಾರ ಮಾಡಕ್ಕೆ ಕೊಡ್ಬೇಕು. ಅದಕ್ಕೆ ಅವ್ರದ್ದು ಒಪ್ಪಿಗೆ ಇರ್ಲಿಲ್ಲ. ನಾವ್ ಹೇಳಿದಿಷ್ಟೇ, ಪಾದಚಾರಿಗಳು ನಮ್ಮ ಗ್ರಾಹಕರು, ನಾವು ಪಾದಚಾರಿಗಳ ವಿರುದ್ಧ ಇಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹಲವು ಜಜ್ಮೆಂಟ್ ಅಲ್ಲಿ, ಆ ಜಜ್ಮೆಂಟ್ ಕಾಪಿ ಸಹ ಅವ್ರಿಗೆ ಕೊಟ್ಟಿದ್ದೀವಿ ಸಭೆಯಲ್ಲಿ, ಹಲವು ಜಜ್ಮೆಂಟ್ ಅಲ್ಲಿ ಹೇಳಿದೆ, ನಡೆಯೋದು ಮೂಲಭೂತ ಹಕ್ಕು, ವ್ಯಾಪಾರ ಮಾಡೋದು ಮೂಲಭೂತ ಹಕ್ಕು, ಎರಡು ಹಕ್ಕನ್ನ ಒಂದು ಹಾರ್ಮನೈಸ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹಲವು ಬಾರಿ ಹೇಳಿದೆ. ಕರೆಕ್ಟ್. ಅದೇ ಸಂದರ್ಭದಲ್ಲಿ ವಿನಯ್ ಅವರೇ, ಈಗ ನಿಮಗೆ ಬೀದಿ ವ್ಯಾಪಾರಿಗಳದ್ದು ಕೂಡ ನಾವು ಚರ್ಚೆ ಮಾಡಿದ್ವಿ. ಆರ್ಟಿಕಲ್ 19 ಅಡಿಯಲ್ಲಿ ಬದುಕುವ ಹಕ್ಕೆ ಆದ್ರೂನು ನಿಮಗೆ ಯಾವ ಝೋನ್ ಅಲ್ಲಿ ವ್ಯಾಪಾರ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನೋದನ್ನ ಯಾವುದೋ ಒಂದು ರಾಜ್ಯ ಸರ್ಕಾರ ಅಥವಾ ಅಲ್ಲಿನ ಸ್ಥಳೀಯ ಆಡಳಿತ, ನಗರ ಆಡಳಿತ ಇದ್ರೆ ಅದು ತೀರ್ಮಾನ ಮಾಡುತ್ತೆ. ನೀವು ಇಲ್ಲೇ ಬೇಕು ಅಂತ ಅಂದ್ರೆ ಯಾವುದೇ ಬೀದಿ ವ್ಯಾಪಾರಿಗಳು ನಾನು ಇಲ್ಲೇ ವ್ಯಾಪಾರ ಮಾಡ್ತೀನಿ ಪಟ್ಟು ಹಿಡಿಯೋಕ್ ಆಗೋದಿಲ್ಲ. ನಾವು ಸಭೆಯಲ್ಲಿ ಅದೇ ಹೇಳಿದ್ವಿ. ಆಯ್ತು ಕೃಷ್ಣ ಬೈರೇಗೌಡ್ರೆ, ಒಂದ್ ವೇಳೆ ಕೆಲವು ರೋಡಲ್ಲಿ ಸಮಸ್ಯೆ ಇದ್ರು ಪುನರ್ಸ್ಥಾಪನೆ ಮಾಡಿ, ಆ ಪುನರ್ಸ್ಥಾಪನೆ ಚರ್ಚೆ ಪಟ್ಟಣ ವ್ಯಾಪಾರ ಸಮಿತಿಲಾಗ್ಲಿ ನಾವ್ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡ್ತೀವಿ, ಆದ್ರೆ ನೀವೇ ಸೈಡ್ ರೋಡ್ ಹೋಗಿ. ನಾವ್ ಹೇಳಿದ್ವಿ, ಯಾವ ಸೈಡ್ ರೋಡ್ ಹೋಗ್ಬೇಕು? ಸಪೋಸ್ ಒಂದ್ ಸೈಡ್ ರೋಡ್ ಹೋಗ್ತೀವಿ, ಅಲ್ಲಿ ಮನೆಯವ್ರು ತೊಂದರೆ ಮಾಡ್ತಾರೆ ಅಥವಾ ಟ್ರಾಫಿಕ್ ಪೊಲೀಸ್ ಅವ್ರು ತೊಂದರೆ ಮಾಡ್ತಾರೆ, ಆಗ ನಾವೇನ್ ಮಾಡ್ಬೇಕು? ಸೊ ನಾವೇನ್ ಹೇಳಿದ್ವಿ ಅಂತ ಹೇಳಿದ್ರೆ, ಒಂದ್ ವೇಳೆ ನಾವು ಮೇನ್ ರೋಡ್ ಅಲ್ಲಿ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗಿ ಕಾನೂನ್ ಏನ್ ಹೇಳುತ್ತೆ ಅಂದ್ರೆ, ನೀವು ಒಂದು ರಸ್ತೆನ ನೋ ವೆಂಡಿಂಗ್ ಝೋನ್ ಅಂತ ಮಾಡಿದ್ರೆ ಅಷ್ಟೇ ವ್ಯಾಪಾರ ಆಗಂತ ಇನ್ನೊಂದು ರಸ್ತೆಯಲ್ಲಿ ಜಾಗ ಮಾಡ್ಕೊಡ್ಬೇಕು ಅಂತ. ಅದನ್ನೇ ನಾವು ಕೇಳಿದ್ವಿ. ನಾವು ಕೇಳಿದಿಷ್ಟೇ, ಏಕಾಏಕಿ ನೀವು ಮೇನ್ ರೋಡ್ ಇಂದ ಹೋಗಿ ಯಾವ್ದೋ ಸೈಡ್ ರೋಡ್ ಹೋಗಿ ಸೇರ್ಕೊಳ್ಳಿ ಅಂತ ಹೇಳಿಕ್ಕೆ ಬರಲ್ಲ. ಕಾನೂನು ಆ ರೀತಿ ಇಲ್ಲ ಮೇಡಮ್. ನಾವು ಕಾನೂನಾಚೆ ಕೇಳ್ತಾ ಇಲ್ಲ. ಕಾನೂನಲ್ಲಿ ಒಂದು ಸಚಿವರು ಈ ತರ ಮೇನ್ ರೋಡ್ ನೋ ವೆಂಡಿಂಗ್ ಝೋನ್ ನೀವು ಒಳಗಡೆ ಹೋಗಿ ಅಂತ ಹೇಳಿದ್ರಾಗ ಕಾನೂನ್ ಏನ್ ಹೇಳುತ್ತೆ, ಪಟ್ಟಣ ವ್ಯಾಪಾರ ಸಮಿತಿ ತೀರ್ಮಾನ ಮಾಡ್ಬೇಕು, ವೆಂಡಿಂಗ್ ಝೋನ್ ಯಾವ್ದು, ನಾನ್ ವೆಂಡಿಂಗ್ ಝೋನ್ ಯಾವ್ದು, ರೆಸ್ಟ್ರಿಕ್ಟೆಡ್ ವೆಂಡಿಂಗ್ ಝೋನ್ ಯಾವ್ದು. ಅದನ್ನೇ ನಾವು ಕೇಳಿದ್ವಿ ಸಚಿವರಿಗೆ. ನಾವ್ ಹೇಳಿದ್ವಿ, ಆ ಐಡೆಂಟಿಫೈ ಮಾಡೋ ತನಕ ಎತ್ತಂಗಡಿ ಮಾಡ್ಬೇಡಿ. ಅದಕ್ಕೂ ಒಪ್ಪಿಲ್ಲ ಅವರು. ಅವ್ರು ಹೇಳಿದ್ರು, ಇಲ್ಲ ನಾವು ತೆರವು ಕಾರ್ಯಾಚರಣೆ ಕಂಟಿನ್ಯೂ ಮಾಡ್ತೀವಿ, ನೀವು ಸೈಡ್ ರೋಡ್ ಹೋಗಿ. ನಾನು ಇವತ್ತು ಒಂದು ಎಕ್ಸಾಂಪಲ್ ಕೊಟ್ಟೆ. ಇವತ್ತು ಬೆಳಿಗ್ಗೆ ನಿಮ್ಯಾನ್ಸ್ ಬ್ಯಾಕ್ ಗೇಟ್ ಅಲ್ಲಿ ನಾನೇ ನಿಂತಿದ್ದೆ ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸಕ್ಕೆ. AEE ಹೊಂಬೇಗೌಡ ನಗರ್, ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವ್ರು ಬಂದಿದ್ರು ವಿತ್ ಪೊಲೀಸ್ ಫೋರ್ಸ್. 20 ಜನ ಪೊಲೀಸ್ ಅವ್ರ ಜೊತೆ ಬಂದಿದ್ರು ಸಿದ್ದಾಪುರ ಪೊಲೀಸ್ ಸ್ಟೇಷನ್. ಅಲ್ಲಿರೋ ವ್ಯಾಪಾರಿಗಳಿಗೆ ID ಕಾರ್ಡ್ ಇದೆ, ಅದರಲ್ಲಿ 8th ಕ್ರಾಸ್ ಫುಟ್ಪಾತ್ ಅಂತ ಬರ್ದಿದೆ, 8th ಮೇನ್ ಫುಟ್ಪಾತ್ ಅಂತ ಬರ್ದಿದೆ. ಅದನ್ನ ತೋರ್ಸಿದ್ರು ಸಹ ಅವ್ರನ್ನ ವ್ಯಾಪಾರ ಮಾಡಕ್ ಬಿಟ್ಟಿಲ್ಲ. ಹೋಗ್ಲಿ, ನಾವ್ ಹೇಳಿದ್ವಿ, ಆಯ್ತು ವ್ಯಾಪಾರ ಮಾಡಕ್ ಬಿಟ್ಟಿಲ್ಲ, ಬೇರೆ ಜಾಗ ಕೊಡಿ. ಅದು ನಮಗ್ ಗೊತ್ತಿಲ್ಲ. ನಾವ್ ಹೇಳಿದ್ವಿ, ನಿಮ್ ಸಚಿವರೇ ಹೇಳಿದ್ದಾರೆ, ಎತ್ತಂಗಡಿ ಮಾಡ್ತಿಲ್ಲ, ಪುನರ್ಸ್ಥಾಪನೆ ಮಾಡ್ತಾ ಇದೀವಿ ಬೇರೆ ಜಾಗದಲ್ಲಿ, ನೀವ್ ಹೋಗಿ ಸಚಿವರನ್ನ ಕೇಳಿ. ಇದನ್ನ ಸಚಿವರ ಗಮನಕ್ಕೆ ತಂದ್ವಿ. ನೀವೊಂದ್ ಹೇಳ್ತೀರಾ, ಅಧಿಕಾರಿಗಳು ಇನ್ನೊಂದ್ ಮಾಡ್ತಾರೆ. ಆಯ್ತು, ನಮ್ಗೆ ಈ ರೋಡಲ್ಲಿ ವ್ಯಾಪಾರ ಮಾಡೋದ್ ಬೇಡ, ಬೇರೆ ರೋಡ್ ಹೇಳಿ, ನೀವು ಎಲ್ಲಿಗೆ ಅಂತ ಹೇಳಿ. ನಮ್ಗೆ ಗೊತ್ತಿಲ್ಲ, ನೀವ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಪೊಲೀಸ್ ಅವ್ರು ನಿಮ್ನ ಹೇಳ್ಕೊಂಡು ಹೋಗ್ತಾರೆ.
ಅಂದ್ರೆ ನಿಮ್ ಬೇಡಿಕೆ ಇರೋದೇನು, ಫಸ್ಟ್ ನಮ್ಗೆ ಎಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ಜಾಗ ತೋರಿಸಿ, ಆಮೇಲೆ ನಮ್ಮ ಅಲ್ಲಿಂದ ಎತ್ತಿಸಿ ಅಂತ ನೀವ್ ಕೇಳ್ತಾ ಇದ್ದೀರಾ ಅಲ್ವಾ? ಮೊದ್ಲು ನಮಗ್ ಜಾಗ ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಹೌದು, ಮತ್ತೆ ನಾವ್ ಹೇಳ್ತಾ ಇರೋದು ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗ್ಲಿ ಯಾವ್ದು ವೆಂಡಿಂಗ್ ಝೋನ್ ಅಂತ. ಮತ್ತೆ ನೋಡಿ ಮೇಡಮ್, ಬೀದಿ ವ್ಯಾಪಾರಿಗಳಿಂದ ಯಾರಿಗೆ ಅನುಕೂಲನೇ ಇಲ್ಲ ಅಂತಾನೂ ಅಲ್ಲ. ಅನುಕೂಲ ಇರೋದಕ್ಕೆ ತಾನೇ ಬೀದಿ ವ್ಯಾಪಾರಿಗಳು ಇರೋದು. ಜನ ಬಂದು ತಗೊಂತಾ ಇದಾರಲ್ಲ ಬೀದಿ ವ್ಯಾಪಾರಿಗಳ ಹತ್ರ. ಸೊ ಆಮೇಲೆ ಬೀದಿ ವ್ಯಾಪಾರಿಗಳು ಎರಡು ಇದೆಯಲ್ಲ ಈಗ ವಿನಯ್ ಅವರೇ. ಹೌದು, ಬೀದಿ ವ್ಯಾಪಾರಿಗಳು ಎಲ್ಲಾ ಕಡೆ ತೊಂದರೆ ಮಾಡ್ತಿಲ್ಲ, ಆದ್ರೆ ಮುಖ್ಯ ರಸ್ತೆಯಲ್ಲಿ ಬೀದಿ ವ್ಯಾಪಾರಿಗಳಿಂದ ಪಾದಚಾರಿಗಳಿಗೆ ತೊಂದರೆ ಆಗಿರೋದು ಇದೆಯಲ್ಲ, ಎಷ್ಟೊಂದು ಕಡೆಯಲ್ಲಿ ಪಾದಚಾರಿ ಮಾರ್ಗವೇ ಇಲ್ಲ. ಮೇಡಮ್, ತೊಂದರೆ ಆಗಿರೋದಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನ್ ಹೇಳ್ತಾ ಇರೋದು ಅದನ್ನ ಕೇಸ್ ಬೈ ಕೇಸ್ ಪಟ್ಟಣ ವ್ಯಾಪಾರ ಸಮಿತಿಲಿ ಚರ್ಚೆ ಆಗ್ಬೇಕು. ಒಂದ್ ಬ್ಲಾಂಕೆಟ್ ಡಿಸಿಷನ್ ತಗೊಳಕ್ಕಾಗಲ್ಲ. ಎಲ್ಲಾ ಮೇನ್ ರೋಡ್ ಇಂದ ಕಡ್ಡಾಯವಾಗಿ ಖಾಲಿ ಮಾಡ್ಬೇಕು, ಅದನ್ನ ನಾವು ಒಪ್ಪಕ್ಕಾಗಲ್ಲ ಮೇಡಮ್. ಅದನ್ನ 100% ನಿಮ್ಗೆ ಹೇಳ್ತೀನಿ, ಅದು ಲಾಜಿಕ್ಲೆಸ್ ಡಿಸಿಷನ್. ಇಟ್ ಇಸ್ ನಾಟ್ ಬೇಸ್ಡ್ ಆನ್ ಎನಿ ಫ್ಯಾಕ್ಟ್. ಯಾವ ಆಧಾರದ ಮೇಲೆ ಯಾವುದೇ ಮೇನ್ ರೋಡ್ ಅಲ್ಲಿ ಯಾವ್ದು ಬೀದಿ ವ್ಯಾಪಾರ ಇರ್ಬಾರ್ದು ಅಂತ ಯಾವ ಆಧಾರದ ಮೇಲೆ ಯಾರಾದ್ರೂ ಹೇಳಕ್ಕಾಗುತ್ತೆ? ಅಲ್ಲ, ಅವರು ನಿಮ್ಮ ಸಭೆಯಲ್ಲೂ ಹೇಳಿದ್ರು, ಸುಪ್ರೀಂ ಕೋರ್ಟ್ ನಿರ್ದೇಶನಗಳನ್ನ ಮಾತ್ರ ನಾವು ಪಾಲಿಸ್ತಾ ಇದ್ದೀವಿ, ಪಾದಚಾರಿಗಳ ಹಕ್ಕನ್ನ ನಾವು ಕಾಪಾಡ್ತಿದೀವಿ ಅಂತ ಹೇಳಿದ್ರಲ್ವಾ ನಿಮ್ ಸಭೆಯಲ್ಲೂ ಕೂಡ ಅದನ್ನೇ. ನಿಮ್ಗೊಂದು ವಿಷಯ ಹೇಳ್ತೀನಿ. ಇಂದಿರಾನಗರ್ ಮೇನ್ ರೋಡ್ ಅಲ್ಲಿ ಬೀದಿ ವ್ಯಾಪಾರಿಗಳನ್ನ ಖಾಲಿ ಮಾಡಿದ್ರು. ಅದೇ ಮೇನ್ ರೋಡ್ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಹತ್ರ ಈ ಕಡ್ಲೆಕಾಯಿ, ಬೇಯಿಸಿರೋ ಕಡ್ಲೆಕಾಯಿ ಅಥವಾ ರೋಸ್ಟೆಡ್ ಕಡ್ಲೆಕಾಯಿ, ಎಳ್ನೀರು ಅದೆಲ್ಲ ಮಾರ್ತಾರೆ. ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗೋರು ಮೆಟ್ರೋ ಸ್ಟೇಷನ್ ಹತ್ರ ಮೇನ್ ರೋಡ್ ಅಲ್ಲಿ ಇರೋದಕ್ಕೆ ಅದನ್ನ ತಗೊಂತಾರೆ. ಆತರ ಇರ್ಬೇಕಾದ್ರೆ ನಾವು ಅನುಕೂಲನೂ ನೋಡ್ಬೇಕಲ್ಲ. ಹೌದಪ್ಪ, ಈ ಮೆಟ್ರೋಗೆ ಹೋಗೋರ್ಗೆ, ಬಸ್ ಹೋಗೋರ್ಗೆ ಕಾರ್ಪೊರೇಷನ್ ನಲ್ಲಿ ಬಸ್ ಸ್ಟಾಪ್ ಹತ್ರ ಬೀದಿ ವ್ಯಾಪಾರಿಗಳು ಇರ್ತಾರೆ. ಹಲ್ಸ್ನಟ್ ಸೀಸನ್ ಅಲ್ಲಿ ಹಲ್ಸ್ನಟ್ ಮಾಡ್ತಾರೆ. ಮತ್ತೆ ಮೇಡಮ್ ಅಲ್ಲಿ 18 ಅಡಿ ಫುಟ್ಪಾತ್ ಇದೆ, ನೀವು ಹೋಗಿ ಮೆಷರ್ ಮಾಡಿ. 18 ಅಡಿ ಫುಟ್ಪಾತ್ ಇದೆ. ಹಲ್ಸ್ನಟ್ ಮಾರ್ತಾರೆ, ಕಡ್ಲೆಕಾಯಿ ಮಾರ್ತಾರೆ, ಬೇರೆ ಏನೇನೋ ಮಾರ್ತಾರೆ. ಬಸ್ ಪ್ರಯಾಣಿಕರಿಗೆ ಅಲ್ಲಿ ಪಕ್ಕದಲ್ಲಿ ಇರೋದ್ರಿಂದ ಅನುಕೂಲ ಆಗುತ್ತೆ ಮೇಡಮ್. ನೀವೆಲ್ಲ ತೆಗೆದು ಮೇನ್ ರೋಡ್ ಇಂದ ಒಳಗಡೆ ಹಾಕ್ಬಿಟ್ರೆ ಅದು ಲಾಜಿಕ್ಕೇ ಇಲ್ಲ. ನೀವು ರೆಗ್ಯುಲೇಟ್ ಮಾಡಿ ಬೀದಿ ವ್ಯಾಪಾರನ, ನಾವು ಅದ್ರ ಪರವಾಗಿದ್ದೀವಿ. ನಾವು ಸಚಿವರಿಗೆ ಅದನ್ನೇ ಹೇಳಿದೀವಿ. ನಾವು ವರ್ಷಾನ್ಗಟ್ಲೆಯಿಂದ ಹೇಳ್ತಾ ಇದೀವಿ, ನೀವು ರೆಗ್ಯುಲೇಟ್ ಮಾಡಿ, ನೀವು ಮಾರ್ಕ್ ಮಾಡ್ಕೊಡಿ. ಈ ರೋಡ್ ಅಲ್ಲಿ ಇಷ್ಟೇ ಜಾಗ, ವೈಟ್ ಲೈನ್ ಹಾಕಿ, ಬಾಕ್ಸ್ ಹಾಕಿ, ಒಬ್ರಿಗೆ ಇಷ್ಟೇ 3/5 4/6 ಏನಿದೆ ಅದು ಹಾಕಿ. ಅದನ್ನ ನಾವು ಕೇಳ್ತಾ ಇದೀವಿ. ಅದನ್ನ ಅವ್ರು ಇಷ್ಟು ವರ್ಷ ಮಾಡಿಲ್ಲ, ಈಗ್ಲೂ ಮಾಡ್ತಾ ಇಲ್ಲ. ಈಗ್ಲೂ ಅವ್ರ ಏನ್ ಹೇಳ್ತಾ ಇದ್ದಾರೆ, ಸೈಡ್ ರೋಡ್ ಅಲ್ಲಿ ಹೋಗಿ. ಯಾವ ಸೈಡ್ ರೋಡ್? ಯಾವ್ದಾದ್ರು ಸೈಡ್ ರೋಡ್. ಆ ಸೈಡ್ ರೋಡ್ ಅಲ್ಲಿ ಎಲ್ಲ ಆಗ್ಬೇಕು. ಈಗ ತಾತ್ಕಾಲಿಕ ಪಟ್ಟಣ ಸಮಿತಿ ಯಾವಾಗ ರಚನೆ ಆಗತ್ತೆ, ಯಾವಾಗ ಪರಿಹಾರ ಸಿಗತ್ತೆ ಅಂತ ಅನ್ಸುತ್ತೆ ವಿನಯ್ ಅವ್ರೆ? ಯಾವಾಗಿಂದ ಆರಂಭ ಮಾಡ್ತಾರಂತೆ? ಇವತ್ತೇ ಆದೇಶ ಕೊಡ್ತಾ ಇದ್ದೀನಿ, ಇವತ್ತಿಂದನೇ ಪ್ರಾರಂಭ ಆಗತ್ತೆ ಅಂತ ಹೇಳಿದ್ರು. ನಾವ್ ಇಲ್ಲಿ ಸಂಖ್ಯೆ ಆದೇಶ ನೋಡಿಲ್ಲ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನಾನು ಇವತ್ತೇ ಎಲ್ಲಾ ಕಮಿಷನರ್ ಗಳಿಗೆ ಆದೇಶ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಮತ್ತೆ ಅವ್ರು ಇನ್ನೊಂದು ಆದೇಶ ಮೀಟಿಂಗ್ ಅಲ್ಲಿ ತೋರಿಸಿದ್ರು, ನಮ್ಗೆ ಕಾಪಿ ಇಲ್ಲಿ ತನಕ ಸಿಕ್ಕಿಲ್ಲ. ನಾನು ಸ್ಪೆಷಲ್ ಕಮಿಷನರ್ ಹೇಳಿದ್ದಾರೆ, ಎತ್ತಂಗಡಿ ಮಾಡ್ತಾ ಬೇರೆ ಸೂಕ್ತ ಸ್ಥಳ ನೋಡ್ಬೇಕು ಅಂತ ಹೇಳಿದ್ರು. ಆದೇಶ ನಮಗ್ ಸಿಕ್ಕಿಲ್ಲ. ಇವತ್ ಬೆಳಿಗ್ಗೆ ನಿಮ್ಯಾನ್ಸಲ್ಲಿ ಅವರು ಎತ್ತಂಗಡಿ ಮಾಡಕ್ ಬಂದಾಗ ಅವ್ರ ಹತ್ರನೂ ಆದೇಶ ಇಲ್ಲ. ಮತ್ತೆ ಇನ್ನೊಂದೇನ್ ಗೊತ್ತಾ, ಬೀದಿ ವ್ಯಾಪಾರಿಗಳ ಗುರುತಿನ ಚೀಟಿ ಕೊಟ್ಟಿರೋದು ನಗರ ಪಾಲಿಕೆಯ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಎತ್ತಂಗಡಿ ಮಾಡಕ್ ಬಂದವರು ಇಂಜಿನಿಯರಿಂಗ್, ಆ ಇಂಜಿನಿಯರಿಂಗ್ ಅವ್ರಿಗೆ ಐಡಿ ಕಾರ್ಡ್ ಕೊಟ್ಟಿರೋದೇ ಗೊತ್ತಿಲ್ಲ. ತೋರಿಸಿ, ಐಡಿ ಕಾರ್ಡ್ ತೋರಿಸಿ, ಯಾರು ಕೊಟ್ಟಿದ್ ನಿಮ್ಗೆ, ಏನು? ಆ ಇಲಾಖೆಗಳ ಮಧ್ಯೆ ಸಮನ್ವಯ ಇಲ್ಲ. ಆ ಇಲಾಖೆಗಳ ಮಧ್ಯೆ ಸಮನ್ವಯ ಇಲ್ಲ. ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಬೀದಿ ವ್ಯಾಪಾರಿಗಳ ಕಾನೂನು ಬಗ್ಗೆ ಅರಿವಿಲ್ಲ. ಮತ್ತೆ ಅಲ್ಲಿ ಮಳೆಯಿಂದ ರಕ್ಷಣೆಗೆ ಟಾರ್ಪಾಲಿನ್ ಹಾಕೊಂಡಿದ್ರೆ ಅದನ್ನು ತೆಗಿಯಕ್ಕೆ ಹೇಳಿದ್ದಾರೆ. ಬೀದಿ ವ್ಯಾಪಾರಿಗಳ ಕಾನೂನು ಸ್ಪಷ್ಟವಾಗಿದೆ. ಮತ್ತೆ ಒಂದು ಹೈಕೋರ್ಟ್ ತೀರ್ಪು ಇದೆ. ಗಾಂಧಿ ಬಜಾರ್ ನಲ್ಲಿ ಬೀದಿ ವ್ಯಾಪಾರಕ್ಕೆ ಸಪರೇಟ್ ಝೋನ್ ಮಾಡಿದಾಗ ಬಿಬಿಎಂಪಿ ಕಡೆಯಿಂದನೇ ಮಳೆಗೆ ರಕ್ಷಣೆ ಹಾಕಕ್ಕೆ ಒಂದು ಹೊರಟಿದ್ರು. ಆಗ ಕೆಲವರು ಅದನ್ನ ವಿರೋಧ ಮಾಡಿದ್ರು. ಆಗ ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಸ್ಪಷ್ಟನೆ ನೀಡಿದೆ, ಬೀದಿ ವ್ಯಾಪಾರಿಗಳು ಮಳೆಗಾಳಿಯಿಂದ ರಕ್ಷಣೆ ಪಡೀಲಿಕ್ಕೆ ತಾತ್ಕಾಲಿಕವಾಗಿ ಏನಾದ್ರು ಹಾಕೋಬಹುದು. ಮೊನ್ನೆ ವಿಜಯನಗರ ಮಾರ್ಕೆಟ್ ಅಲ್ಲಿ ಎತ್ತಂಗಡಿ ಮಾಡಕ್ ಬಂದಾಗ್ಲೂ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನೀವು ಮಳೆಗಾಳಿಯಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ನೀವೇನಾದ್ರೂ ಹಾಕೋಬಹುದು ಅಂತ. ಅದನ್ನು ಬಿಟ್ಟಿಲ್ಲ ಇವತ್ತು. ಓಕೆ, ಈಗ ಎಲ್ಲಾ ಕಡೆ ಅದನ್ನ ಮಾಡಿಲ್ಲ. ಈಗ ನೀವು ಮೆಜೆಸ್ಟಿಕ್ ನಲ್ಲಿ ಖಾಲಿ ಮಾಡುತ್ತಿದ್ದಾರೆ, ಯಾಕೆಂದ್ರೆ ಅಲ್ಲಿ ಹೆಚ್ಚು ಜನಸಂದಣಿ ಇರುತ್ತೆ, ಜನ ಓಡಾಡ್ತಿರ್ತಾರೆ. ಅದು ಆ ತರದ್ದು ವಿಜಯನಗರ ಇರ್ಬೋದು. ಈ ಕಡೆ ನೀವು DVG ರೋಡ್ ಎಲ್ಲ ನೋಡಿದ್ರೆ ಅಲ್ಲಿ ಸೈಡ್ ಅಲ್ಲಿ ಎಲ್ಲ ವ್ಯಾಪಾರ ಈಗ್ಲೂ ಮಾಡ್ತಾನೆ ಇದ್ದಾರೆ. ಅಲ್ಲಿ ಯಾರು ಅಧಿಕಾರಿಗಳು ಹೋಗೇ ಇಲ್ಲ, ಅಲ್ಲೇ ಎತ್ತಂಗಡಿ ಮಾಡಿಸಿಲ್ಲ. ಅಂದ್ರೆ ಎಲ್ಲೆಲ್ಲಿ ಮುಖ್ಯ ರಸ್ತೆಯಲ್ಲಿ ತೊಂದರೆ ಆಗುತ್ತೋ ಅದು ಮಾತ್ರ ನಾವು ಅವರ ಬದುಕನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತಾನೆ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ ವಿನಯ್ ಅವರು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಮೇಡಮ್, ಇವತ್ತು ನಾವು ನಿಮ್ಯಾನ್ಸ್ ಹಿಂದ್ಗಡೆ ರೋಡ್ ಅದೇನ್ ಮೇನ್ ರೋಡ್ ಅಲ್ಲ. ಅಥವಾ ಮೇನ್ ರೋಡ್ ಡೆಫಿನಿಷನ್ ಏನ್ ಇವ್ರಿಗೆ ನಾವು ಅವ್ರು ಕೇಳ್ಬೇಕು. ಲೀಗಲಿ ಮೇನ್ ರೋಡ್ ಅಂತ ಎಲ್ಲೂ ಡೆಫಿನಿಷನ್ ಇಲ್ಲ. ವಿಜಯನಗರದಲ್ಲಿ ಅವರು ಟಾರ್ಗೆಟ್ ಮಾಡ್ಲಕ್ ಬಂದಿದ್ದು ಸರ್ವಿಸ್ ರೋಡ್. ವಿಜಯನಗರ ಮೇನ್ ರೋಡ್ ಅಂದ್ರೆ ಅದು ಕಾರ್ಡ್ ರೋಡ್ ಆ ಕಡೆ ಬರುತ್ತೆ, TTMC ಇರೋ ರೋಡ್. ಅಲ್ಲೇನ್ ಮಾಡಿಲ್ಲ, ಸರ್ವಿಸ್ ರೋಡ್ ಬಂದ್ರು. ಅದೇ ರೀತಿ ಚಂದ್ರ ಲೇಔಟ್ ಈ ಕಡೆ ಎಲ್ಲ ಸುಮಾರು ಮೇನ್ ರೋಡ್ ಅಂದ್ರೆ ಡೆಫಿನಿಷನ್ ಏನು ಫಸ್ಟ್ ನಾವು ಅವ್ರಿಗೆ ಕೇಳ್ಬೇಕಾಗಿದೆ. ಮತ್ ನಾವ್ ಇವತ್ತು ಸಭೆಲೂ ಕೆಲವ್ರು ಕೇಳಿದ್ರು, ಯಾವ್ದು ಸ್ವಾಮಿ ಮೇನ್ ರೋಡ್ಗಳು ಪಟ್ಟಿ, ಅದು ಕೊಡಿ ನಮ್ಗೆ. ನೀವ್ ಯಾವ ರೋಡ್, ಯಾರಿಗೂ ಮಾಹಿತಿನೂ ಇಲ್ಲ, ಯಾವ್ದು ಮೇನ್ ರೋಡ್, ಹೋಗ್ಲಿ ನೀವು ಕೊಡಿ ಪಟ್ಟಿನ. ಅದು ಕೊಡ್ತಾ ಇಲ್ಲ.
ಸೈಡ್ ರೋಡ್ ಹೋಗಿ, ಯಾವ ಸೈಡ್ ರೋಡ್? ಆ ಸೈಡ್ ರೋಡ್ ಅಲ್ಲಿ ಮೇಡಮ್, ಸೈಡ್ ರೋಡ್ ಗಳಲ್ಲಿ ಫುಟ್ಪಾತ್ ಇನ್ನೂ ಚಿಕ್ಕದಾಗಿರುತ್ತೆ. ಸೊ ಎಲ್ಲಿ ಹಾಕೋಬೇಕು? ಅಲ್ಲಿ ಪಾದಚಾರಿಗಳು ಓಡಾಡೋದಿಲ್ವಾ? ಬರೀ ಮೇನ್ ರೋಡ್ ಅಲ್ಲಿ ಮಾತ್ರ ಪಾದಚಾರಿಗಳು ಓಡಾಡ್ತಾರ? ಮತ್ತೆ ಇನ್ನೊಂದು, ಸಚಿವರು ಪದೇ ಪದೇ ಇದು ಹೇಳ್ತಾ ಇದ್ದಾರೆ, ಇದು ಬೇಜಾರಾಗ್ತಾ ಇದೆ. 1000 ಜನ ಸತ್ತಿದ್ದಾರೆ, ಇಷ್ಟು ಜನಕ್ಕೆ ಗಾಯ ಆಗಿದೆ, ಅಷ್ಟಿದ್ರು ನೀವೇ ವ್ಯಾಪಾರ ಜಾಸ್ತಿ ಮಾಡ್ಕೋಬೇಕು ಅಂತ ನಿಮ್ಗೆ ಅದೇ ಉದ್ದೇಶ ಇದ್ರೆ ನಿಮ್ ವಿವೇಚನೆಗೆ ಬಿಟ್ಟಿದೆ ಅಂತ ಹೇಳಿದ್ರು. ಮೇಡಮ್, ಬೀದಿ ವ್ಯಾಪಾರಿಗಳು ಆಕ್ಸಿಡೆಂಟ್ ಆಗಿದ್ರೆ ನಾವು ಸಚಿವರಿಗೆ ಇವತ್ತು ಕೇಳಿದ್ವಿ, ದಯವಿಟ್ಟು ನಮ್ಗೆ ಮಾಹಿತಿ ಕೊಡಿ, ಆ FIR ಗಳ ಕಾಪಿ ಕೊಡಿ, ಎಲ್ಲಾ ತರ ಆಗಿದೆ ನಾವು ಕ್ರಮ ತಗೊಂತೀವಿ. ಆದ್ರೆ ಟ್ರಾಫಿಕ್ ಪೊಲೀಸ್ ಡೇಟಾ ಪ್ರಕಾರ ಹೆಚ್ಚಿಗೆ ಜನ ಸತ್ತಿರೋದು ರಸ್ತೆ ದಾಟ್ಬೇಕಾದ್ರೆ, ಟ್ರಾಫಿಕ್ ಪೊಲೀಸ್ ಮಾಹಿತಿ ಪ್ರಕಾರ ಹೆಚ್ಚಿಗೆ ಜನ ಸತ್ತಿರೋದು ಡ್ರಂಕ್ ಅಂಡ್ ಡ್ರೈವಿಂಗ್ ನೈಟ್ ಅಲ್ಲಿ, ಹೆಚ್ಚಿಗೆ ಜನ ಸತ್ತಿರೋದು ನಗರದ ಹೊರ ವಲಯಗಳಲ್ಲಿ, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ತುಮಕೂರು ರೋಡ್ ಇರ್ಬೋದು, ಔಟರ್ ರಿಂಗ್ ರೋಡ್ ಇರ್ಬೋದು, ವೈಟ್ ಫೀಲ್ಡ್ ಇರ್ಬೋದು, ಆ ಕಡೆ ಇರ್ಬೋದು. ಒಳಗಡೆ ಇವರೆಲ್ಲಿ ಖಾಲಿ ಮಾಡಿಸಿದಾರಲ್ಲ, ಸಂಪಿಗೆ ರೋಡು, ಇಂದ್ರನಗರ್ 100 ಫೀಟ್ ರೋಡು, ಅಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಬೀದಿ ವ್ಯಾಪಾರಿಗಳಿಂದ ಯಾವ್ದೋ ಪಾದಚಾರಿಗೆ ಆಕ್ಸಿಡೆಂಟ್ ಆಗಿಲ್ಲ. ಹಂಗಿದ್ರೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ನಾವು ಕೇಳಿದೀವಿ. ಮತ್ತೊಂದ್ಸತಿ ತಮ್ಮ ವಾಹಿನಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ, ದಯವಿಟ್ಟು ನೀವು FIR ಗಳನ್ನ ಕೊಡಿ ನಮ್ಗೆ. ಯಾಕಂದ್ರೆ ಒಬ್ರಿಗೆ ಆಗಿದೆ, ಗಾಯ ಆಗಿದೆ, ಆಕ್ಸಿಡೆಂಟ್ ಆಗಿದ್ರೆ, ಸತ್ತೋಗಿದ್ರೆ ಅಂದ್ರೆ FIR ಆಗಿರುತ್ತಲ್ಲ, ಅದ್ರಲ್ಲಿ ಬರ್ದಿರುತ್ತಲ್ಲ ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ, ಅದನ್ನ ಕೊಡ್ಲಿ. ಅದು ಕೊಡದೆ ಸುಮ್ನೆ ನಿಮ್ಮಿಂದ ಈ ತರ ಆಗಿದೆ, ನಿಮ್ಗೆ ವ್ಯಾಪಾರನೇ ಮುಖ್ಯ, ಜನ ಸಾಯೋದ್ ಮುಖ್ಯ ಅಂತ ಆತರ ಎಲ್ಲ ಹೇಳಿದ್ರೆ ಬೇಜಾರಾಗಲ್ವಾ ಮೇಡಮ್? ಯಾರಾದ್ರೂ ಜನ ಸಾಯ್ಲಿ ಅಂತ, ಜನ ಸತ್ರೆ ಸಾಯ್ಲಿ ನಾವ್ ವ್ಯಾಪಾರ ಮಾಡ್ಬೇಕು ಅಂತ ಇರ್ತಾರ? ಆಮೇಲೆ ಇಷ್ಟಕ್ಕೂ ನಿಮ್ಮ ಮಾಹಿತಿ ಪ್ರಕಾರ ವಿನಯ್, ಈಗ ಬೆಂಗಳೂರಿನಲ್ಲಿ ಎಷ್ಟು ಮಂದಿ ಬೀದಿ ವ್ಯಾಪಾರಿಗಳ ನೇರ ಬದುಕಿನ ಮೇಲೆ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಪರಿಣಾಮ ಬೀರಿದೆ ಇಲ್ಲಿ ತನಕ? ಮೇಡಮ್, ಆ ಒಂದು ಅಂದಾಜು ತಗೊಳ್ಳೋದು ಕಷ್ಟ ಆಗಿದೆ, ಯಾಕಂದ್ರೆ ಇವರು ಲಿಸ್ಟ್ ಗಳು ಮೇಂಟೈನ್ ಮಾಡಿಲ್ಲ. ಮತ್ತೆ ನಮಗೂ ಸಹ ಈ ಒಂದು ಪ್ರತಿಭಟನೆ ಇತ್ತು, ಇದರಲ್ಲಿ ನಾವು ಸಹ ಈ ಪ್ರತಿಭಟನೆಯಲ್ಲಿ ನಾವು ಸಹ ಇದಾಗಿರೋದ್ರಿಂದ ನಮ್ಗೆ ಬೇರೆ ಬೇರೆ ಕಡೆ ಮಾಹಿತಿ ಬಂದಿದೆ. 100 ಫೀಟ್ ರೋಡ್ ಅಲ್ಲಾಗಿದೆ, ಚಂದ್ರ ಲೇಔಟ್ ಅಲ್ಲಾಗಿದೆ, ವೈಟ್ ಫೀಲ್ಡ್ ಅಲ್ಲಾಗಿದೆ, KR ಪುರಂ ಅಲ್ಲಾಗಿದೆ. ಈ ತರ ಎಷ್ಟು ಜನ ವ್ಯಾಪಾರಿಗಳು ಅಂತ ನಮಗೂ ಅಂದಾಜ್ ಸಿಗೋದು ಕಷ್ಟ ಆಗಿದೆ. ಅದನ್ನೇ ನಾವು ಹೇಳಿದ್ವಿ, ನೀವು ಕಾರ್ಯಾಚರಣೆ ಮಾಡಿದ್ರಲ್ಲ, ಅಟ್ಲೀಸ್ಟ್ ಲಿಸ್ಟ್ ಆದ್ರೂ ಇಟ್ಕೋಬೇಕಲ್ಲ ನೀವು. ಇವರೆಲ್ಲ ಒಂದು ಅಂಬ್ರೆಲಾ ಅಡಿಯಲ್ಲಿ, ಒಂದು ಅಂದ್ರೆ ಅಸಂಘಟಿತ ಕಾರ್ಮಿಕ ವಲಯದ ವ್ಯಾಪ್ತಿಯಲ್ಲಿ ಬರ್ತಾರ, ಅಥವಾ ಬೀದಿ ವ್ಯಾಪಾರಿಗಳ ಸಂಘ ನೀವು ಮಾಡ್ಕೊಂಡಿರೋದ್ರಿಂದ ಒಂದ್ ಸಂಘಟಿತ ವ್ಯಾಪ್ತಿಗೆ ಬಂದಿದ್ದೀರಾ ನೀವು? ಹೇಗೆ ವಿನಯ್, ಒಟ್ಟುಗೂಡಿ ಹೋರಾಟ ಮಾಡೋದಕ್ಕೊಂದು ಅವಕಾಶ ಇದೆಯಾ? ನಿನ್ನೆ ಸೇರಿರೋರು ಹೇಗ್ ಸೇರಿದ್ರಿ? ಮೇಡಮ್, ಈಗ ನಾವು ಹೋರಾಟ ಮಾಡ್ತಿರೋದು ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿ ಅಂತ ಹೇಳಿ 7 ಬೀದಿ ವ್ಯಾಪಾರಿಗಳ ಸಂಘಟನೆಗಳು ಸೇರಿ, ನಮ್ದು ಒಂದು ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘಟನೆ, AICCT ಅಫಿಲಿಯೇಟ್ ಆಗಿದೆ. ಅದ್ ಬಿಟ್ಬಿಟ್ಟು ಇನ್ನು 6 ಸಂಘಟನೆಗಳಿದೆ. ಆದ್ರೆ ಬೀದಿ ವ್ಯಾಪಾರಿಗಳು ಬಹಳಷ್ಟು ಜನ ಇನ್ನು ಅಸಂಘಟಿತರಾಗಿದ್ದಾರೆ, ಯಾವುದೇ ಸಂಘಟನೆಗೆ ಸೇರಿಲ್ಲ. ಯಾಕಂದ್ರೆ ಬೀದಿ ವ್ಯಾಪಾರಿಗಳ ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ. ಮತ್ತೆ ಇನ್ನೊಂದು, ನಗರದಲ್ಲಿ ಎಲ್ಲಾ ಕಡೆ ಈಗ ನಮ್ಮ ಹೋರಾಟಕ್ಕೆ ಕೆಲವರು ಬಂದಿದ್ರು, ಅವ್ರು ಯಾವ್ದು ಸಂಘಟನೆಗೆ ಸೇರಿಲ್ಲ, ಅವ್ರದ್ದು ನಂಬರ್ಗಳು ಇಸ್ಕೊಂಡಿದೀವಿ ನಾವು. ಆಯ್ತು, ದಯವಿಟ್ಟು ನೀವು ಸಂಘಟನೆ ಸೇರ್ಕೊಳ್ಳಿ, ಒಂದು ರಕ್ಷಣೆ ಸಿಗುತ್ತೆ ಅಂತ. ಆದ್ರೆ ತುಂಬಾ ಜನ ಆತರ ಇದ್ದಾರೆ. ಸೊ ನಾವು ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯಿಂದ ನಾಳೆ ಸಭೆ ಸೇರಿ ಮುಂದಿನ ಹೆಜ್ಜೆ ಏನು ಅಂತ ನಾವು ತೀರ್ಮಾನ ಮಾಡಲಿದ್ದೇವೆ. ಓಕೆ, ಈಗ ಸಚಿವರ ಮಾತುಗಳು ಅಂದ್ರೆ ಕೆಲವನ್ನ ನೀವು ಸ್ವಾಗತ ಮಾಡಿದೀವಿ ಅಂತ ಹೇಳಿದ್ದೀರಿ, ಸಮಾಧಾನಕರವಾಗಿದ್ದ ಅವರ ಉತ್ತರಗಳು ಅಥವಾ ಹೇಗೆ ವಿನಯ್, ಏನ್ ಅನ್ನಿಸ್ತು? ಮೇಡಮ್, ನಮ್ಗೆ ಸಮಾಧಾನಕರ ಅಂತ ಹೇಳಿದ್ರೆ, ಒಂದು ನಾನು ಹೇಳಿದ್ನಲ್ಲ, ಇವರು ಸರ್ವೆಗೆ ಒಪ್ಕೊಂಡ್ರು, ಅದು ಒಳ್ಳೇದು. ಮತ್ತೆ ರೇಷನ್ ಕಾರ್ಡ್ ಬೇಕಾ ಬೇಡ ಮಾಡ್ತಾರೆ, ಒಳ್ಳೇದು. ಟೆಂಪರರಿ TVC ಮಾಡ್ತಾರೆ, ಒಳ್ಳೇದು. ಫುಲ್ TVCನೂ ಮಾಡ್ತೀವಿ, ಒಳ್ಳೇದು. ಆದ್ರೆ ನಮ್ಗೆ ಈ ಆಕ್ಸಿಡೆಂಟ್ಗಳು ಮತ್ತೆ ನಾನ್ ಮೇನ್ ರೋಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳೋದು, ಮತ್ತೆ ಇದೆಲ್ಲ ಹೇಳೋದು, ತೆರವು ಕಾರ್ಯಾಚರಣೆ ನಿಲ್ಸೋದೇ ಇಲ್ಲ ಅಂತ ಹೇಳೋದು, ಅದು ಬೇಜಾರಾಗುತ್ತೆ. ಯಾಕಂದ್ರೆ ನೀವೇ ಮಾಧ್ಯಮದಲ್ಲಿ ಈಗ ಒಂದ್ ಒಪಿನಿಯನ್ ಕ್ರಿಯೇಟ್ ಆಗಿದೆ. ಈಗ ಸಚಿವರು ಕೃಷ್ಣ ಬೈರೇಗೌಡರ ನಿಲುವಿನ ಬಗ್ಗೆ ನೀವು ಎಲ್ಲಾ ಕಡೆಗೆ ನೋಡಿದ್ರೆ, ಸಾಮಾಜಿಕ ಜಾಲತಾಣ ಅಥವಾ ಬೇರೆ ಕಡೆ ನೋಡಿದ್ರೆ, ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬೆಂಗಳೂರು ಅಭಿವೃದ್ಧಿ ಆಗ್ಬೇಕು, ಮತ್ತೆ ಇಲ್ಲಿ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡವ್ರನ್ನ ತೆರವು ಮಾಡ್ಬೇಕು, ಈ ತರದಿದೆ. ಅಂದ್ರೆ ಬೇರೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಬೀದಿ ವ್ಯಾಪಾರಿಗಳನ್ನು ಸೇರಿಸಿ ಒಂದ್ ನೆರೇಟಿವ್, ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ. ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬೀದಿ ವ್ಯಾಪಾರಿಗಳು ಮತ್ತು ತಮಿಳುನಾಡಿಂದ ಬಂದಿದ್ದಾರೆ, ಅವರು ಇಲ್ಲಿಯವರಲ್ಲ, ಈ ತರದ ಎಲ್ಲ ಅಭಿಪ್ರಾಯಗಳನ್ನ ತಾವು ಕೇಳಿರ್ತೀರಿ. ಮೇಡಮ್, ಇವತ್ತು ಹಲವಾರು ಅಭಿಪ್ರಾಯಗಳು ಕೇಳಿದೀವಿ. ಸಾಫ್ಟ್ವೇರ್ ಇಂಜಿನಿಯರ್ಗಳು ಗುಜರಾತ್ ಇಂದ ಬಂದ್ರೆ, ಬೆಂಗಾಲಿಂದ ಬಂದ್ರೆ, ಡೆಲ್ಲಿಯಿಂದ ಬಂದ್ರೆ ಯಾರು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಬಡವ್ರು ಮಾತ್ರ ಹೊಟ್ಟೆಪಾಡಿಗೆ ಎಲ್ಲಿಂದನೋ ಬಂದ್ರೆ ಅದಕ್ಕೆ ವಿರೋಧ ಮಾಡಿದ್ರೆ ಯಾವ ಲೆಕ್ಕ? ಯಾರಾದ್ರೂ ಹೇಳಿದಾರ? ಇನ್ಫೋಸಿಸ್ ಅವರು ಅವ್ರೇನ್ ಬರೀ ಬೆಂಗಳೂರು ಅವ್ರು ಇದಾರೆ ಇನ್ಫೋಸಿಸ್ ಅಲ್ಲಿ, TCS ಅಲ್ಲಿ, ಅವರೆಲ್ಲ ಎಲ್ಲಾ ರಾಜ್ಯಗಳಿಂದ ಇದಾರಲ್ಲ, ಅದಕ್ಕೆಲ್ಲ ಯಾರ್ದು ವಿರೋಧ ಇಲ್ವಾ? ಇದಕ್ ಮಾತ್ರ ಬಡವ್ರಿಗೆ ಬಂದ್ರೆ ಮಾತ್ರ ಈ ತರ ವಿರೋಧ. ಮತ್ತೆ ಎಲ್ಲ ಶ್ರೀಮಂತರು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಸ್ವಾಗತ ಮಾಡ್ತಾ ಇರೋರು ಶ್ರೀಮಂತರು ಮೇಡಮ್. ಯಾವ ಬಡವರು, ಯಾವ್ದು ಆಟೋ ಕಾರ್ಮಿಕರು, ಗೀಗ್ ಕಾರ್ಮಿಕರು, ಅವರೆಲ್ಲ ಇದನ್ನ ಸ್ವಾಗತ ಮಾಡಿಲ್ಲ, ಅವರೆಲ್ಲ ಯಾವತ್ತೂ ವಿರೋಧನೂ ಮಾಡಿಲ್ಲ. ಯಾಕಂದ್ರೆ ಅವರು ಶ್ರಮಜೀವಿಗಳು, ಅವ್ರಿಗೂ ಕಷ್ಟ ಬಿದ್ದಿದ್ದಾರೆ. ಯಾರು ಇದನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ? ಹೆಚ್ಚಿಗೆ ಜನ ಶ್ರೀಮಂತರು, ಶ್ರಮಜೀವಿಗಳ ಒಂದು ಕಷ್ಟ ಗೊತ್ತಿಲ್ಲದೆ ಇರೋರು.
ಮತ್ತೆ ಒಂದು ನಾವು ಹೇಳ್ತೇವೆ ಮೇಡಮ್, ಖಂಡಿತ ಬೀದಿ ವ್ಯಾಪಾರಿಗಳಿಂದ ತಪ್ಪಿದೆ, ನಾವು ತಪ್ಪಿಲ್ಲ ಅಂತ ಹೇಳ್ತಾನೆ ಇಲ್ಲ, ತಪ್ಪಿದೆ, ರೆಗ್ಯುಲೇಷನ್ ಬೇಕಾಗಿದೆ, ಆದ್ರೆ ಅದು ಒಂದು ವ್ಯವಸ್ಥಿತವಾಗಿರ್ಬೇಕು. ಈ ರೀತಿ ಒಂದೇ ಸತಿ ತಗೊಂಡು ನೀವು ಎಲ್ಲಾ ಎಲ್ಲ ತೆಗೆದ್ಬಿಡ್ತೀನಿ, ನೀವೆಲ್ಲ ಎಲ್ಲಾದ್ರೂ ಹೋಗ್ಬಿಡಿ, ನಾನೇನ್ ನಿಮ್ ವ್ಯಾಪಾರ ಮಾಡಿ ಅಂತ ಹೇಳಿಲ್ಲ, ಅಲ್ಲಿ ಹೋಗಿ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಮಾಡ್ಕೊಳ್ಳಿ, ಈ ರೀತಿ ಇದೆಯಲ್ಲ, ಇದು ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಅದನ್ನ ಒಂದು ರೆಗ್ಯುಲೇಟ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ, ಆದ್ರೆ ಸರಿಯಾದ ರೀತಿಯಲ್ಲಿ ಮಾಡಿ ಅನ್ನೋದು ನಿಮ್ಮ ಆಗ್ರಹ. ಖಂಡಿತ ಮೇಡಮ್, ನಮ್ಗೆ ಬೀದಿ ವ್ಯಾಪಾರಿಗಳ ಕಾಯ್ದೆ ಹೆಸರಲ್ಲೇ ಇದೆ, ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ ಅಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆಕ್ಟ್. ಆ ಕಾಯ್ದೆ ಬಗ್ಗೆನೇ ನಾವು ಹೋರಾಟ ಮಾಡ್ತಾ ಇರೋದು. ನಮ್ಗೆ ರೆಗ್ಯುಲೇಷನ್ಗೆ ಅಪೋಸಿಷನ್ ಇಲ್ಲ, ರೆಗ್ಯುಲೇಷನ್ ಬೇಕು, ನಾವೇ ಹೇಳ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಯಾಕೆ ರೆಗ್ಯುಲೇಷನ್ ಬೇಕು ಅಂತ ಹೇಳಿದ್ರೆ, ರೆಗ್ಯುಲೇಷನ್ ಇಲ್ದಿರ್ಬೇಕಾದ್ರೆ ಒಂದೇ ಕಡೆ ಜಾಸ್ತಿ ವ್ಯಾಪಾರಿಗಳಿದ್ದಾಗ ಅಲ್ಲೇನೋ ಹಳ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ. ಮತ್ತೆ ತುಂಬಾ ಜನ ಆಯ್ತು ಅಂತ ಹೇಳಿ ಪೊಲೀಸ್ ಅವರು ಈ ತರ ಒಂದೇ ಸತಿ ತೆರವು ಕಾರ್ಯಾಚರಣೆ ಮಾಡ್ತಾರೆ, ಎಲ್ಲರಿಗೂ ಕಷ್ಟ ಆಗುತ್ತೆ, ಮತ್ತೆ ಬೇರೆಯವ್ರಿಗೂ ಕಷ್ಟ ಆಗುತ್ತೆ. ರೆಗ್ಯುಲೇಷನ್ ಬೇಕಾಗಿದೆ, ಅದನ್ನೇ ನಾವು ಕೇಳ್ತಾ ಇದ್ದೀವಿ, ಸರಿಯಾಗಿ ಮಾಡಿ ಅಂತ ಹೇಳ್ತಿದ್ದೀರಿ. ನೋಡೋಣ ಯಾವಾಗ ಕಮಿಟಿಯನ್ನು ರಚನೆ ಮಾಡ್ತಾರೆ, ಸರ್ವೆ ಆಗತ್ತಾ ಅಂತ. ವಿನಯ್ ಅವರೇ, ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಮತ್ತೆ ಮತ್ತೆ ನಿಮ್ ಜೊತೆಗೆ ಪಡ್ಕೊಳ್ತಿರ್ತೀವಿ. ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಎಷ್ಟೊತ್ತು ಹಂಚ್ಕೊಂಡ್ರಿ, ಧನ್ಯವಾದಗಳು ತಮ್ಗೆ, ನಮಸ್ಕಾರ, ಥ್ಯಾಂಕ್ ಯು.